ಒಂದು ಮಸೂದೆ ಮಂಡನೆಯ ವಿಷಯ ಚರ್ಚೆಯಾದದ್ದು. ಯಾವಾಗ ಏನು ಅನ್ನುವ ವಿವರಗಳಿಲ್ಲ. ಇದನ್ನ ನೋಡ್ತಾ ಇದ್ರೆ ರಾಜ್ಯದಲ್ಲಿ RSSನ ಚಟುವಟಿಕೆಗಳನ್ನು ಕರ್ಟೇಲ್ ಮಾಡುವ ಉದ್ದೇಶದೊಂದಿಗೆ ತರ್ತಾ ಇರುವ ಮಸೂದೆ ಅಂತ ಅನ್ನಿಸ್ತಾ ಇದೆ. ಬಟ್ ಅದರಲ್ಲಿ ಎಲ್ಲೂ RSSನ ಹೆಸರು ಬರುವುದಿಲ್ಲ. RSS ಅನ್ನುವ ಶಬ್ದವನ್ನೇ ಬಳಸದೆ ಸರ್ಕಾರಿ ಸಾರ್ವಜನಿಕ ಪ್ರದೇಶಗಳಲ್ಲಿ RSSನ ಚಟುವಟಿಕೆಗಳನ್ನು ನಿಯಂತ್ರಿಸುವ ಬ್ರೇಕ್ ಹಾಕುವ ಪ್ರಯತ್ನವೊಂದನ್ನು ಸರ್ಕಾರ ಸ್ಟಾರ್ಟ್ ಮಾಡಿದೆ. ಸಂಘದ ಶಾಖೆಗಳು ನಡೆಯೋದೇ ಸಾರ್ವಜನಿಕ ಸ್ಥಳಗಳಲ್ಲಿ. ಆಟದ ಮೈದಾನ, ಶಾಲೆಯ ಆವರಣಗಳಲ್ಲಿ ನಡೆಯುತ್ತೆ. ಇನ್ನು ಮುಂದೆ ಸರ್ಕಾರಿ ಜಾಗಗಳು, ಸಾರ್ವಜನಿಕ ಸ್ಥಳಗಳನ್ನು ಬಳಸಿಕೊಳ್ಳಬೇಕು ಅಂದ್ರೆ ಪರ್ಮಿಷನ್ ತಗೊಳ್ಬೇಕಂತೆ. ಸಾರ್ವಜನಿಕ ಪ್ರದೇಶ ಪ್ರವೇಶ ನಿಯಂತ್ರಣ ವಿಧೇಯಕ ಅಂತ ಕರೀತಾರೆ. ಆದಷ್ಟು ಬೇಗ ಗೃಹ ಇಲಾಖೆ ಇದರ ರೂಪುರೇಷೆಗಳನ್ನು ತಯಾರು ಮಾಡುತ್ತಂತೆ. ಸರ್ಕಾರಿ ಶಾಲೆಯ ಆವರಣ, ಮುಜರಾಯಿ ದೇವಾಲಯಗಳ ಆವರಣಗಳಲ್ಲಿ ಸಂಘದ ಶಾಖೆಗಳು ನಡೆಯೋದಕ್ಕೆ ಬಿಡಬಾರದು ಅನ್ನುವ ಉದ್ದೇಶ ಇದ್ದಂಗಿದೆ. ಬಿಜೆಪಿ ನಾಯಕರುಗಳ ಆಕ್ರೋಶ ಇದರ ವಿರುದ್ಧ. ತಾಕತ್ತಿದ್ರೆ RSS ಬ್ಯಾನ್ ಮಾಡಿ ಅಂದ್ರು ವಿಜಯೇಂದ್ರ. ವಿಧೇಯಕ ಮಂಡಿಸಿ ನೋಡಿ ಅಂತ ಸವಾಲು ಹಾಕ್ತಾ ಇದ್ದಾರೆ ಅಶೋಕ್. ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಸವಾಲ್ ಹಾಕೋದಕ್ಕೆ ಇಚ್ಛೆ ಪಡ್ತೇನೆ. ನಿಮಗೆ ತಾಕತ್ತಿದ್ರೆ RSS ಅನ್ನ ಬ್ಯಾನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ನೋಡೋಣ. ಯಾತಕ್ಕೋಸ್ಕರ ಇವತ್ತು RSS ಬಗ್ಗೆ ಕೆಂಡ ಕಾರ್ತಾ ಇದ್ದೀರಿ? ಏನಂತ ಇವತ್ತು ದೇಶ ವಿರೋಧಿ ಚಟುವಟಿಕೆ ಇವತ್ತು RSS ಇಂದ ಆಗಿದೆ. ಮಾನ್ಯ ಗೃಹ ಸಚಿವರಿಗೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ, ತಮ್ಮ ಇಲಾಖೆ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಇಲ್ಲ. ದಿನನಿತ್ಯ RSS ಬಗ್ಗೆ ರಾಷ್ಟ್ರೀಯ ಸ್ವಯಂ ಸೇವಕವನ್ನ ಟೀಕೆ ಮಾಡುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ಪ್ರಿಯಾಂಕಾ ಖರ್ಗೆ ಅವರಿಗೆ ನಿಮ್ಗೆ ಚಟ ಇದ್ರೆ RSS ವಿರೋಧಿ ಇಲಾಖೆನ ಪಡೆದುಕೊಳ್ಳಿ, ಗೃಹ ಸಚಿವರ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಮಾಡಲಿ. ಅವರು ಮೊದಲಿಂದಾನು ಕೂಡ RSS ವಿರೋಧ ಮಾಡ್ಕೊಂಡು ಬಂದಿರುವಂತ ಪ್ರಿಯಾಂಕಾ ಖರ್ಗೆ ಅವರು ಅದನ್ನ ಮುಂದುವರಿಸಿದ್ದಾರೆ ಅಷ್ಟೇ. ಈ ದೇಶದ ಪ್ರಧಾನಿನೂ ಕೂಡ RSS ಅವರು, ನಾನು RSS. ಇವ್ರು ಯಾರೋ ಒಬ್ರು ಕೂಗಾಡ್ಬಿಟ್ರೆ ಇದರಿಂದ ಏನಾಗಲ್ಲ. ಇವ್ರ ತೀಟೆ ಅಷ್ಟೇ. ಈ ತೀಟೆಗಳೆಲ್ಲ ಬಿಟ್ಟುಬಿಟ್ಟು ನ್ಯಾಯವಾಗಿ ನಡೆಸ್ಕೊಂಡು ಹೋಗಿ. ಬಿರಿ ಕಿತಾಪತಿ ಮಾಡ್ಕೊಂಡೆ ಸರ್ಕಾರ ಅಭಿವೃದ್ಧಿ ಮಾಡದೆ, ಸಂಬಳ ಕೊಡೋಕೆ ಯೋಗ್ಯತೆ ಇಲ್ಲ, ಪೆನ್ಷನ್ ಕೊಡೋಕೆ ಯೋಗ್ಯತೆ ಇಲ್ಲ. ಸರ್ಕಾರ ನ್ಯಾಯವಾಗಿ ನಡೆಸಿ, ಆಮೇಲೆ RSS ಬಗ್ಗೆ ನಿಮ್ದೇನಿದೆಯೋ ಮಾತಾಡೋಣ. ಇಂಥ ಪರ್ಸನಲ್ ಆಗಿ ತಗೊಂಡವರೆಲ್ಲ ಮೂಲೆ ಗುಂಪಾಗಬಿಟ್ಟವ್ರೆ. ಈ 1.5 ವರ್ಷ ಕುಣಿತಾ ಇದ್ದಾರೆ. ಕುಣಿಲಿ, ನಾವು ನೋಡ್ತಾ ಇದ್ದೀರಿ. ಕುಣಿಯೋ ಆಟನೆಲ್ಲ ನೋಡ್ತೀರಿ. ಎನ್ ರವಿಕುಮಾರ್, CT ರವಿ, ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ದಾರೆ. 10 ಜನ್ಮ ಎತ್ತಿದ್ರು RSS ನಿಯಂತ್ರಣ ಸಾಧ್ಯ ಇಲ್ಲ ಅಂದ್ರು ರವಿಕುಮಾರ್. ಮೊದಲು ಈ ಬಿಲ್ ತಗೊಂಡು ಬನ್ನಿ, ಆಮೇಲೆ ಮಾತಾಡ್ತೀವಿ ಅಂತ CT ರವಿ ಅವರು ಅಂದಿದ್ದಾರೆ. RSS ಅನ್ನ ನೆನಪಿಸಿಕೊಳ್ಳುವ ಪ್ರಯತ್ನ ಮಾಡಿದಾರಷ್ಟೇ ಅಂತ ಛಲವಾದಿ ನಾರಾಯಣಸ್ವಾಮಿ ಅವರಂದ್ರು. ಪ್ರಿಯಾಂಕಾ ಖರ್ಗೆ 10 ಜನ್ಮ ಎತ್ತಿ ಬಂದರೂ ಕೂಡ RSSನ ಬೆಳವಣಿಗೆಯನ್ನ ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. RSS ಇಡೀ ದೇಶದ ಜನ ಬೆಳೆಸ್ತಾ ಇದ್ದಾರೆ. ಮೊದಲು ರೈತರು 2 ಸಾರಿ 3 ಸಾರಿ ಬಿತ್ತಿದಾರಲ್ಲ,
ಅದಕ್ಕೆ ಮೊದಲು ಪರಿಹಾರ ಕೊಡ್ರಿ. ಸಾಯ್ತಾ ಇದ್ದಾರೆ ರೈತರು, ಅದಕ್ಕೆ ತನ್ನಿ ಬಿಲ್ ಮೊದಲು. KPSC ನಿಮ್ಮ ಪಕ್ಕದಲ್ಲೇ ಭ್ರಷ್ಟಾಚಾರದಿಂದ ನಾರ್ತಾ ಇದೆಯಲ್ಲ, ನಿಮ್ಮ ಸರ್ಕಾರ ಮೊದಲು ಅದನ್ನು ಸರಿ ಮಾಡಲಿ. RSS ಬೆಳವಣಿಗೆಯನ್ನು ಸಹಿಸಲ್ಲ, ದೇಶದ ಬೆಳವಣಿಗೆಯನ್ನು ಸಹಿಸಲ್ಲ. ನೋಡೋಣ ಬಿಲ್ಲು ಏನು ತರ್ತಾರೆ ನೋಡ್ಕೊಳ್ಳೋಣ, ನೋಡಿದ ಮೇಲೆ ವಿಚಾರ ಮಾಡ್ತೀವಿ. ಬಿಲ್ಲೇ ಬರ್ದಲ್ಲೇ ಬಿಲ್ಲಿನ ಸ್ವರೂಪ ಅರ್ಥ ಆಗದೆ ಬಿಲ್ಲಿನ ಬಗ್ಗೆ ಕಮೆಂಟ್ಸ್ ಮಾಡೋಕ್ಕಾಗಲ್ಲ. ಬಿಲ್ ಬಂದ ನಂತರ ಅದಕ್ಕೆ ಪ್ರತಿಕ್ರಿಯೆ ಕೊಡೋದು ಸೂಕ್ತ ಆಗತ್ತೆ. ಅವ್ರನ್ನೇ ಕೇಳಬೇಕು ಯಾವ ರೋಗ ನಿಮ್ಮದು ಅಂತ. ನೀವು ನಡ್ಕೊಂಡು ಹೋಗ್ತಾ ಇದ್ದೀವಿ ವಿಧಾನಸೌಧ ಕಾರಿಡಾರ್ನಲ್ಲಿ. ಅನುಮತಿ ಪಡ್ಕೊಂಡು ಬಂದಿದ್ದೀರಾ? ಈಗ ಈ ಕೆಲಸಕ್ಕೆ ಅನುಮತಿ ಬೇಕಾಗಿಲ್ಲ. ಕಾನೂನು ನೋಡೋಣ, ಅದು ನೋಡಿದ್ಮೇಲೆ ನಾನು ಮಾತಾಡ್ತೀನಿ. ಇದನ್ನು ಒಂದು ಸಾರಿ ನೆನಪಿಸಬೇಕು. RSS ವಿರುದ್ಧ ನಾವು ಸಿಡಿದೆದ್ದು ಬಿಟ್ವಿ. ಇದೆಲ್ಲದಿಂದ ಏನೂ ಆಗೋದಿಲ್ಲ. ಸರ್ಕಾರ ಮಾಡ್ತಕ್ಕಂಥ ಬೇಕಾದಷ್ಟು ಕೆಲಸಗಳಿದೆ. ಇದು ಹಳೆ ಕಾನೂನು. ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳನ್ನು RSS ಮಾಡೋದೂ ಇಲ್ಲ, ಮಾಡಲೂಬಾರ್ದು ಅಲ್ವಾ? ಅದರಿಂದಾಗಿ ಇದು ಏನು ಅನ್ವಯಿಸೋದೇ ಇಲ್ಲ, ಏನು ಸಂಬಂಧವೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.